ಎಕ್ಸಾಮು ಸೂಪರ್ ಆಗಿತ್ತು ಶಿವಮ್ ಎಕ್ಸೈಟೆಡ್. ನಾನಿನ್ನ ನರ್ವಸ್ ಆಗ್ತಾ ಇದ್ದೀನಿ. ಆಕಾಶ ಬರ್ತಾಳೆ ಮಚ್ಚ ಇವತ್ತು. ಹೌದಾ? ಗೈಸ್ ನಮಸ್ಕಾರ, ಹೊಸ ಬ್ಲಾಗ್ ಸ್ವಾಗತ. ಏನಿಲ್ಲ, ಇವತ್ತು ನಮ್ಮ ಪ್ರಾಕ್ಟಿಕಲ್ ಇತ್ತು ಆಯ್ತಾ. ಪ್ರಾಕ್ಟಿಕಲ್ ಎಕ್ಸಾಮ್ ಇತ್ತು, ಎಲ್ಲ ಆಯ್ತು, ಎಲ್ಲ ಬಂದು ಕುತ್ಕೊಂಡ್ವಿ. ನಾವು ಆಕಾಶ ಇದಾನಲ್ಲ, ಅವ್ನು ಎಕ್ಸಾಮ್ ಹೇಗೋಯ್ತು ಅಂತ ಕೇಳಲೇಬೇಡಿ, ಏನೋ ಪಾಸ್ ಆಗ್ಬೋದು ಆರಾಮಾಗಿ. ಅದು ಏನೋ ಗೊತ್ತಿಲ್ಲ ಗೈಸ್, ಏನೋ ಒಂದು ಬರ್ದ್ವಾ, ಏನೋ ವೈವ ಹೇಳಿದ್ವಿ, ಬಂದ್ಬಿಟ್ವಿ. ಆದ್ರೂ ತುಂಬಾ ಸ್ಟ್ರಿಕ್ಟ್ ನಡೀತಿತ್ತು. ಸ್ಟ್ರಿಕ್ಟ್ ನಡೀತಿತ್ತು. ಇಬ್ರಿಬ್ರೆ ಎಷ್ಟು ಅನ್ಸು. ಹೋದ್ಸಲ ಒಂದು ತಾನೆ ನಮ್ಗೆ ಬಂದಿದ್ದು, ಒಬ್ಬರೇ ತಾನೆ. ಈ ಸಲ ಅದರಲ್ಲೂ ಪ್ರಿನ್ಸಿಪಲ್ ಕ್ಯಾಬಿನ್ ನೋಡ್ಕೊಳ್ಳಿ, ನಮ್ಮ ಹಣೆ ಬರ ಚೇಂಜ್ ಆಗಿ ಆ ಕಡೆ ಇತ್ತು ನಮ್ದು, ಈ ಕಡೆ ಮಾಡ್ಬಿಟ್ಟಿದ್ದಾರೆ ಹೊಸ ಬ್ಲಾಕಲ್ಲಿ. ಏನಿಲ್ಲ ಗೈಸ್, ಇವತ್ತು ಆಕಾಶ್ ಇದಾನಲ್ಲ, ಅವ್ನು ಬರ್ತಾಡೆ ಆಯ್ತಾ. ಜಸ್ಟ್ ಇವಾಗ ನೋಡಿದೆ ಅವ್ನ ಸ್ಟೇಟಸ್, ಅವ್ರ ಅಮ್ಮ ಹಾಕಿದ್ರು. ಅವ್ನಿಗೆ ಇವತ್ತು ಬರ್ತಾಡೆ ಬಂಪ್ಸ್ ಕೊಡೋ ಅಂತ ಪ್ಲಾನ್ ಎಲ್ಲ ಹಾಕಿದೀವಿ. ಇವಾಗ ಹಾಕಿದೀವಿ ಇಬ್ರು. ಅವ್ರು ಹೋಗಿದ್ದಾರೆ, ಅವ್ರ ಬ್ಯಾಚ್ ಹೋಗಿದ್ದಾರೆ. ನಿಜ ಹೇಳ್ಬೇಕಂದ್ರೆ ನಮ್ಗೆ ಅವ್ನ ಬರ್ತಾಡೆ ಅಂತಾನೆ ಗೊತ್ತಿರ್ಲಿಲ್ಲ. ಅದೇ ಮಾತಿ ಕಮೆಂಟ್ ಆಗ್ಬೇಡಿ ಆಯ್ತಾ. ಸ್ಟೇಟಸ್ ನೋಡಿದ್ವಿ, ಸ್ಟೇಟಸ್ ನೋಡಿದ್ವಿ, ಅವ್ರಮ್ಮ ಹಾಕ್ತಾರೆ ಏನಾದ್ರು. ಇವಾಗ ಸ್ಟೇಟಸ್ ನೋಡಿದ್ವಿ, ಅದಕ್ಕೆ ಮಸ್ತ್ ಇವತ್ತು. ಅವನಿಗೆ ಅವ್ರು ಅಂದ್ರೆ ಅವ್ರ ಬ್ಯಾಚ್ ಇಬ್ರು 3 ಜನ ಇನ್ನೂ ಹೋಗಿದ್ದಾರೆ, ಅಭಿ, ಶಿವಮ್. ಆದ್ರೆ ಫಸ್ಟಿಗೆ ಬರ್ತಡೆ ಅಂತ ಹೇಳೋದಿಲ್ಲ, ಕೈ ಹಿಡಿದುಕೊಂಡು ಬರ್ತಡೆ ಬಂಪ್ಸ್ ಕೊಟ್ಬಿಟ್ಟು ಆಮೇಲೆ ಬರ್ತಡೆ ಅಂತೀವಿ ಅಷ್ಟೇ. ಎಲ್ಲರಿಗೂ ಮಾಡೋದು ಇವಾಗ. ಅವ್ರು ಆಚೆ ಬರೀ ಗೈಸ್, ಅವ್ರು ಆಚೆ ಬರೋಷ್ಟರಲ್ಲಿ 12 ಗಂಟೆ ಇಲ್ಲ ಅಂದ್ರೆ 1 ಗಂಟೆ ಆಗುತ್ತೆ. ಆಚೆ ಬಂದ್ಮೇಲೆ ಬರ್ತಡೆ ಬಂಪ್ಸು. ಹೊರ ಕುಂತವ್ರು ಅಲ್ಲಿ ಎಕ್ಸಾಮ್ ಅಂತ. ಹೆಂಗನ್ಸ್ತು ಮಚ್ಚ ಫಸ್ಟ್ ಟೈಮ್ ಬರ್ತಿ? ಫಸ್ಟ್ ಟೈಮ್ ಅಲ್ಲ, ಹೆಂಗೈತೆ ಫೀಲ್? ಯಾಕಂದ್ರೆ ನೀನು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೆ. ಎಕ್ಸ್ಚೇಂಜ್ ಮಾಡಿಲ್ಲ ಬ್ರೋ, ಬರ್ತೀನಿ. ಆದ್ರೆ ಫಸ್ಟ್ ಆಚೆ ನಾನೇ ಬಂದೆ, ಆಮೇಲೆ ಇವನು ಬಂದ. ಅನ್ಕೊಂಡೇ ಇರಲಿಲ್ಲ ನಾನು, ಇವನು ಬರ್ತಾನೆ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಅದು ಅನ್ಕೊಂಡಂಗಿಂತ ತುಂಬಾ ಸ್ಟ್ರಿಕ್ಟ್ ಆಗಿ ನಡೀತು. ಅದು ನಿಜಾನೇ. ಇದೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಿದಾರಪ್ಪ, ಗ್ರೌಂಡ್ ಸರಿ ಮಾಡ್ತಿದಾರೋ ಏನೋ. ಗ್ರೌಂಡ್ ಅವತ್ತು ಕ್ರಿಕೆಟ್ ಆಡಿಸಿದ ಜಾಗ ಅದು. ಏನು ಗೆದ್ರ ಇಲ್ವಪ್ಪ ನೀವು? ಗೆದ್ರ ಅಲ್ಲ ತಾನೆ? ಕಂಗ್ರ್ಯಾಚುಲೇಷನ್. ಗೆದ್ವಿ, ಸೆಕೆಂಡ್ ಮ್ಯಾಚ್ ಇರಲಿ ಬಿಡು. ಎಷ್ಟು ಜನ ಬಂದಿದ್ರು? ಅವ್ರು ಬರೀ ಪ್ಲೇಯರ್ಸ್ ಅಷ್ಟೇ ಬಂದಿರೋದು. ಪ್ಲೇಯರ್ಸು ಆಲ್ಮೋಸ್ಟ್ ಅವರೇ ಬಂದಿದ್ದು. ಓಕೆ ಓಕೆ. ನೆಟ್ ಕಾಲೇಜ್ ಇರೋ ದಿನನೇ ಬರೋದಿಲ್ಲ, ಕ್ರಿಕೆಟ್ ಇಲ್ದೇ ಇರೋರು ಬರ್ತಾರೆ. ಕ್ರಿಕೆಟ್ ಅಂತ ಎಲ್ಲರೂ ಬಂದಿಲ್ಲ, ಇಲ್ಲಾಂದ್ರೆ ಬರ್ತಾನೆ ಇರಲಿಲ್ಲ ಕಣ ಯಾರು. ಕ್ರಿಕೆಟ್ ಇಲ್ದೇ ಇರೋರು ಅದ್ರಲ್ಲಿ ಅವ್ರು ಯಾರು ಬರ್ತಾರೆ? ಹುಡುಗಿರು ಬಂದಿದ್ರು, ಹುಡುಗಿರು ಯಾರಾದ್ರು. ಬ್ರೋ ಗೈಸ್ ಏನಿಲ್ಲ, ಅವ್ರು ಆಚೆ ಬಂದ್ಮೇಲೆ ಸಿಗ್ತೀನಿ ಅಲ್ಲೇ, ನೋಡೋಣ ಹೆಂಗಾಗುತ್ತೆ ಅನ್ನೋ ಪ್ಲಾನು. ಸರಿ, ಎಲ್ಲರಿಗೂ ಬಾಯ್. ಮತ್ತೆ ಹೆಂಗ್ ಬಂದ್ರು ಪ್ರಾಕ್ಟಿಕಲ್ಸ್? ಮತ್ತೆ ನಿಂದೇನು ಎಕ್ಸಿಕ್ಯೂಟ್ ಆಯ್ತಾ ಏನು? ನೀನ್ ಯಾಕೆ ಎದ್ರಕೊಂತಿದ್ಯಾ? ಅದೇ ನೀನ್ ಯಾಕೆ ಎದ್ರಕೊಂತಿದ್ಯಾ? ಅಭಿ ಹೇಗೆ ಬರ್ತಾರೆ? ಏ ಅಭಿ, ಹೆಂಗ್ ಮಾಡ್ದೆ ಪೈತಾನು? ಪೈತಾನ್ ಹೇಳು, ಪೈತಂತ ನೀವು. ಗೈಸ್ ಇವತ್ತು ನಮ್ಮ ಪೈತಾನ್ ಇತ್ತು, ಏನೋ ಪರವಾಗಿಲ್ಲ, ಹೆಂಗೋ ಹೋಯ್ತು, ಹೆಂಗೋ ಚೆನ್ನಾಗಿ ಹೋಯ್ತು. ಅಜಯ್ ಹೆಂಗೋಯ್ತು ಹೇಳೋ? ಹೇಳೋ ಮಚ್ಚ, ಯಾಕೆ ನಡ್ಸ್ಕೊಂತಿದ್ದೀವಿ? DVMS ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಅದೇ ಪಾಸ್ ಆಗಿದೀವಿ ಅಂತ. ಇದೆಲ್ಲ ಏನು ಹೇಳು? ಅಂಕಲ್ ನಿಮ್ಮ ಹುಡುಗ ಚೆನ್ನಾಗಿ ಬರ್ತಿದ್ದಾನೆ, ಚೆನ್ನಾಗಿ ಮಾಡಿದ್ದಾನೆ, ಪಾಸಿಟಿವ್ ಹೇಳಿದ್ದೀನ. ಯಾಕೋ ಜನ ಬರೋವರೆಗೂ ಹೊಡಿಲ್ಲ ಅಂತ ಅನ್ಸ್ತೈತೆ. ಗೈಸ್ ನೋಡಿ, ಇರೋದು ಹೇಳಿದ್ರೆ ಶಿವಮ್ ಎಕ್ಸೈಟೆಡ್. ನಾನಿನ್ನ ನರ್ವಸ್ ಆಗ್ತಾ ಇದ್ದೀನಿ, ನೋಡೋಣ ಏನಾಗುತ್ತೆ. ಗೂಸ್ ಬಾಕ್ಸ್ ಬಂದೈತಪ್ಪ, ತೋರ್ಸು. ಎದ್ಕೊಂಡ್ಬಿಟ್ಟಿದೆ ನನ್ನ ಇಲ್ಲಿ. ಹೆಂಗಿತ್ತು ಎಕ್ಸಾಮು? ಸೂಪರ್ ಆಗಿತ್ತು. ಆಕಾಶ್ ಸೆಪ್ಟೆಂಬರ್ ಸ್ಟೇಟಸ್ ಹಾಕಿದಾರು. ಸ್ಟೇಟಸ್ ಅವ್ರಿಬ್ರು ಏನೋ ಮಾಡ್ತಿದ್ದಾರೆ. ಅವರು ಶಿವಮ್, ಆಕಾಶು, ಶಿಷ್ಯ ಎಕ್ಸಿಕ್ಯೂಟಿವ್ ಮಾಡ್ತಿಲ್ವಾ? ನಿಂದ ಐತಲ್ಲ ಮಜಾ ಅಲ್ಲ, ನಿನ್ ಖುಷಿ ಅಲ್ಲ? ನಾನು ನಿನ್ನ ಫಸ್ಟ್ ನೀನು ಆಚೆ ಬಂದೆ ನೋಡು ಶಿಷ್ಯ. ಶಿಷ್ಯ, ಅಭಿ ನೀನು ಫಸ್ಟ್ ಆಚೆ ಬಂದೆ ನೋಡು. ನಾನೇ ಶಾಕ್ ಆಗೋದು, ಇವನೇನಪ್ಪ ಫಸ್ಟ್ ಇವನು ಬಂದಿರೋದು ಆಚೆ ಅಂದ್ಬಿಟ್ಟು. ಹೆಂಗ್ ಬರ್ದೆ? ಸೂಪರ್ ಆಗಿ 2000 years later.
ಹೆಂಗ್ ಬರ್ದೆ? ಪರವಾಗಿಲ್ಲ, -5 ಚೆನ್ನಾಗಿ ಬರ್ದೆ ಒಟ್ಟಿನಲ್ಲಿ. ಮಚ್ಚ ನಿಂಗೆ ಗೊತ್ತಾ ಆಕಾಶ ಬರ್ತಡೆ ಮಚ್ಚ ಇವತ್ತು. ಹೌದಾ? ಬರ್ತಡೆ ಅಂದರೆ ಬರ್ತಡೆ ಬನ್ಸು. ನಾನು ಇವಾಗ ಬೆಳಿಗ್ಗೆ ನೋಡಿದೆ ಬರ್ತಡೆ ಬನ್ಸ್ ಹಾಕೋಣ ಮಚ್ಚ. ಅವ್ನಿಗೆ ಗೊತ್ತಾಗಿಲ್ಲ ಅವ್ನಿಗೆ ಆಯ್ತಾ ಮಚ್ಚ. ನಾನು ಏನು ಹೇಳ್ತೀನಿ, ಆಚೆ ಬಂದಾಗ ಎತ್ತಾದೆ ಮಚ್ಚ. ನಾನು ಏನಿಲ್ಲ ನೋಡು ವಿಷಯ ಎತ್ತಲೇಬೇಕು. ನಾನು ಎತ್ತೀನಿ, ನೀವು ರೆಡಿ ಇರ್ತೀರ. ನಾನು ಇವ್ನು ರೆಡಿ ಇದೀವಿ ನೋಡು. ಅಜಯ್ ಇದ್ದಾನೆ. ಶೂ ಹಾಕೊಬೇಕಾಗಿತ್ತಲೇ. ಹೌದಾ? ಯಾಕೆ ಶೂನು ಇಲ್ಲಿ ಬಿಡಲ್ಲ, ಏನಾಗಲ್ಲ. ನನ್ನ ಕಾಲಿಗೆ ಹಿಡ್ಬಿಡುತ್ತೆ. ಒಟ್ನಲ್ಲಿ ಚೆನ್ನಾಗಿ ಬರ್ದೆ. ಲೈಟ್ ಆಗೋದೇ ವಯಸ್ಸಲ್ಲಿ ನೋಡಿ 3 ಜನ ಮಾತಾಡ್ತಿದ್ದಾರೆ. ಅದರಲ್ಲಿ ಅವರಿಬ್ರು ಗೊತ್ತು, ನಾವಿಬ್ರು ಈ ಕಡೆ ಇದ್ದೀವಿ. ಇನ್ನೇನು ಆಚೆ ಹೋದ್ಮೇಲೆ ಎತ್ತೋದೆ. ಎಕ್ಸೈಟೆಡ್ ಆಗಿದೆಯೇನೋ. ಎತ್ತದಂದ್ರೆ ಎತ್ಬಿಟ್ಟು ಹೊಡೆಯೋದು ಅಷ್ಟೇ. ಎತ್ತದಂದ್ರೆ ಡೀಲ್ ಅಲ್ಲ. ಅದೇ ಗುರು ಬರ್ತಡೆ ಬಂಸ. ನಾನು ಅದೇ ನಮ್ಮ ಸರ್ ದಡ್ಡ ಎತ್ತಿದ್ದಂಗೆ. ಮಚ್ಚ ಮಾಟ ಎಲ್ಲಿ ನೀನು ಬರ್ತೀಯ ಮಚ್ಚ? ಯಾವ ಫಿಲಮ್ ಹೇಳು? ಹೋಗು 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 ಹೋಗು. ಇರ್ಲಿ ಇರ್ಲಿ ಬಿಡು. ನೀನು ಗುಡಿ ಹೋಗು ಮಚ್ಚ. ನನಗಂತೂ ಈ ಜೀವನದೇ ಬೇಸರ ಆಗೋಗ್ಬಿಟ್ಟಿದೆ. ರೂಪಜನ್ ಹೊಡಿಯೋ ರೋಹನ್. ಅವ್ರೇನ್ ಮಾಡ್ತಾರ ಗೈಸ್? ನಾನು ಹೊಡೆದೆ ಗೈಸ್, ಮೇಲ್ ತೋರ್ಸ. ನಾನು ಹೊಡೆದೆ ಗೈಸ್. ನೀನು ಮುಖ ಹೊಡೆದೆ. ನೀನು ನಾನು ಹೊಡೆದೆ. ಗೊತ್ತಿತ್ತ ಮಚ್ಚ? ನನಗೂ ಗೊತ್ತಿಲ್ಲ. ಸ್ಟೇಟಸ್ ಹೊಡೆದ್ಬಿಟ್ಟು ನಂಗೆ ಕ್ಯಾಮ್ರಾ ಇಟ್ಕೊಳಕ್ ಹೋದೆ. ಆದ್ರೂ ಮಚ್ಚ ಮಜಾ ಬಂತು. ಕವರ್ ಮಾಡ್ತಾ ಇದ್ದಾನೆ ಮಾರ್ಚ್ ಅಲ್ಲಿ ಅಂತ ಹೇಳ್ಬಿಟ್ಟು. ಏನಾಗುತ್ತೆ ಹೊಡೆಯೋದ್ರಲ್ಲೇನು? ಕೈ ಸಿಕ್ಕಾಕೊಂಡ ಅವನು ಅಷ್ಟೇ. ಪರವಾಗಿಲ್ಲ ಇವಾಗ ಹೋಣ. ಅವನು ಮಾರ್ಚ್ ಅಂತ ಹೇಳ್ಬಿಟ್ಟು ತಲೆಗೆ ಆಗ್ತೈತೆ. ಬರೀ ಪುಂಕ್ತಿದ ನಮ್ಗೆ ಗೊತ್ತಾಗೋಗ್ಬಿಟ್ಟಿತ್ತು. ಬರೀ ಪುಂಕ್ತಿದ. ಇವನು ಗೊತ್ತಿತ್ತು. ನನಗೆ ಫಸ್ಟೇ ಗೊತ್ತಿತ್ತು. ಆದ್ರೂ ನಮ್ಗೆ ಹೇಳಿಲ್ಲ ನೋಡಿ. ಆದ್ರೂ ನಮ್ಗೆ ಹೇಳಿಲ್ಲ ನೋಡಿ ಇವನು. ನಾನು ಬಂದೆ ಬೆಳಿಗ್ಗೆ ಗೊತ್ತಾಯ್ತು ಈ ಬ್ಯಾಚ್ ಹೋದಾಗ. ನಾನು ಬೆಳಿಗ್ಗೆ ಬಂದು ವಿಶ್ ಮಾಡೋಣ ಅಂತ ಹೇಳಿ ಮರ್ತೋಗ್ಬಿಟ್ಟೆ. ಶಿವನ್ ಸೈಲೆಂಟ್ ಆಗಿದ್ದಾನೆ. ಆಯ್ತು ಹೇಳಪ್ಪ ಹೇಳಪ್ಪ. ಪಕ್ಕದಲ್ಲಿ ಇದನ್ನ ಹಾಕೊಳುವ, ಪಕ್ಕದಲ್ಲಿ ಇದನ್ನ ಹಾಕೊಳುವ. ಎಲ್ರು ಅಜಯ್ ಹಾಕೊಳ್ಳೋ ಪ್ಲಾನ್. ತರೋಣ ತರೋಣ. ಆಯ್ತು ಬಿಡ ಹೋಣಪ್ಪ. ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹಿಂದಿನ ಬ್ಲಾಗ್ ನೋಡಿಲ್ಲ ಅಂದರೆ ಹಿಂದಿನ ಬ್ಲಾಗ್ ನೋಡಿ. ನಾನು ನಿಮ್ಗೆ ಅಲ್ಲೇ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಏನಾಯ್ತು? ಯಾರ್ದಿದ್ದು?